ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಜಮೀರ್ ಅಹಮದ್ ಖಾನ್ ತನಿಖೆಯನ್ನು ಫೇಸ್ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಜಮೀರ್ ಪರ ವಕೀಲರು ಸಮಯವನ್ನು ಕೋರುವಂತಹ ಸಾಧ್ಯತೆ ಇದೆ. ತನಿಖಾಧಿಕಾರಿಗಳನ್ನು ಇವತ್ತು ವಕೀಲರು ಭೇಟಿ ಆಗ್ತಾರೆ, ಸ್ವಲ್ಪ ಸಮಯಾವಕಾಶವನ್ನು ಕೇಳುವಂತಹ ಸಾಧ್ಯತೆ ಇದೆ. ಇಲ್ಲಿಯವರೆಗೂ 4 ಬಾರಿ ನೋಟಿಸನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಡಲಾಗಿದೆ. ಇಲ್ಲಿಯವರೆಗೂ ಕೂಡ ವಿಚಾರಣೆಯನ್ನು ಫೇಸ್ ಮಾಡಿಲ್ಲ. ಈಗ ಮತ್ತೊಮ್ಮೆ ನೋಟಿಸನ್ನು ಕೊಡಲಿಕ್ಕೆ ಲೋಕಾ ಟೀಮ್ ಮುಂದಾಗಿರುವಂತಹದ್ದು. ಇವತ್ತು ಕೂಡ ವಿಚಾರಣೆಗೆ ಬರೋದು ಡೌಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ನಿರಂತರವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ನೋಟಿಸನ್ನು ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಹಾಗಾಗಿ ಜಮೀರ್ ಪರ ವಕೀಲರು ಇವತ್ತು ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ, ಮತ್ತಷ್ಟು ಸಮಯಾವಕಾಶವನ್ನು ಕೇಳುವಂತಹ ಸಾಧ್ಯತೆ ಇರುವಂತಹದ್ದು. ಆದಾಯಕ್ಕೂ ಮೀರಿ ಆಸ್ತಿ ಗಳಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇಡಿ ರೇಡ್ ಮಾಡಿತ್ತು. ಅದಾದ ಮೇಲೆ ACB ಆಂಟಿ ಕರಪ್ಷನ್ ಬ್ಯೂರೋದಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ಈಗ ಲೋಕಾಯುಕ್ತ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಿಕ್ಕೆ ಮುಂದಾಗಿರುವಂತಹದ್ದು. ಬೈ ಎಲೆಕ್ಷನ್ನಲ್ಲಿ ಬ್ಯುಸಿಯಾಗಿದ್ದಂತಹ ಜಮೀರ್ ಅಹಮದ್ ಖಾನ್ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇವತ್ತು ಕೂಡ ಅವರು ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 4 ಬಾರಿ ನೋಟಿಸನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ಇಶ್ಯೂ ಮಾಡಲಾಗಿದೆ, ಆದರೂ ಕೂಡ ವಿಚಾರಣೆಯನ್ನು ಫೇಸ್ ಮಾಡಿಲ್ಲ. ಈಗ ಮತ್ತೊಂದು ನೋಟಿಸನ್ನು ಕೊಡುವ ಮೊದಲು ಜಮೀರ್ ಅಹಮದ್ ಖಾನ್ ಪರ ವಕೀಲರು ಸ್ವಲ್ಪ ಸಮಯಾವಕಾಶವನ್ನು ಕಾಲಾವಕಾಶವನ್ನು ಕೇಳುವಂತಹ ಸಾಧ್ಯತೆ ಇರುವಂತಹದ್ದು. ಇವತ್ತು ಜಮೀರ್ ವಿಚಾರದಲ್ಲಿ ಏನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.